ಸರ್, ಇವತ್ತಿನ ಪ್ರತಿಭಟನೆ ಉದ್ದೇಶ ಸರ್ಕಾರದವರು ಬಂದು ನಮ್ಮ ಜಾಗಗಳನ್ನೆಲ್ಲ ಡೆಮಾಲಿಷನ್ ಮಾಡಿದ್ದಾರೆ. ನಾವು 95ರಿಂದ ಅಲ್ಲೇ ವಾಸ ಮಾಡ್ತಾ ಇದ್ದೀವಿ. ಇವತ್ತುವರೆಗೂ ಮನೆಗಳು ಚೆನ್ನಾಗಿರೋ ಮನೆ ಅರ್ಧ ಇತ್ತು, ಚೆನ್ನಾಗಿಲ್ದಿರೋ ಸ್ವಲ್ಪ ಡ್ಯಾಮೇಜ್ ಇರೋ ಮನೆ ಅರ್ಧ ಇತ್ತು. ಹೊಡೆದಾಕ್ಬಿಟ್ಟು ನಾವು ಬೇರೆ ಕಟ್ಕೊಡ್ತೀವಿ ಅಂತೇಳಿ 1 ವರ್ಷದೊಳಗೆ ಯುಗಾದಿ ಒಳಗೆ ಕಟ್ಕೊಡ್ತೀವಿ ಅಂತ ಹೇಳಿದ್ರು, ಇನ್ನೂ ಕಟ್ಟಲಿಲ್ಲ. ಕಾರಣ ಅಲ್ಲಿ ಸುತ್ತಮುತ್ತ ಇರೋ ಟೋಟಲ್ ಆಗಿ ನಮ್ಮ ಸ್ಲಂಬೋರ್ಡ್ ಸರ್ಕಾರದ ಜಾಗ ಬಂದು 35 ಎಕರೆ 5 ಕುಂಟೆ ಇದೆ ಸರ್ವೆ ನಂಬರ್ 11ರಲ್ಲಿ. ಅಲ್ಲಿ 20 ಎಕರೆನಲ್ಲೂ ಮನೆ ಕಟ್ಟಿಲ್ಲ, ಇನ್ನು 15 ಎಕರೆ ಒತ್ತುವರಿ ಮಾಡಿದ್ದಾರೆ. ಅದನ್ನ ಕೇಳ್ದಂದ್ರೆ ನಮ್ಮನ್ನೆಲ್ಲ ಖಾಲಿ ಮಾಡಿಸಿ ಅವರು ಜಾಗ ಮಾರಾಟಕ್ಕೆ ಇಕ್ಕಿದ್ದಾರೆ ಸರ್. ಅಲ್ಲಿ ಅಪಾರ್ಟ್ಮೆಂಟ್ಸ್ 25 ಫ್ಲೋರ್ ಅಪಾರ್ಟ್ಮೆಂಟ್ಸ್ ಬಂದಿದೆ ಅಂತ ಹೇಳಿ ಸ್ಲಮ್ ಬೋರ್ಡ್ ಸರ್ಕಾರದವರು ನಮ್ಗೆ ಹೇಳಿದ್ದಾರೆ. ಆ ಉದ್ದೇಶಕ್ಕೆ ಅದಕ್ಕೇನೆ ನಮಗೆ 15-20 ಆ ಜಾಗದಲ್ಲಿ ನಮ್ಮ ಜಾಗ ನಮ್ಗೆ ಕೊಡಿ. ಸ್ಲಮ್ ಬೋರ್ಡ್ ಬಂದು ನಮ್ದು ನಮ್ಮಪ್ಪನ ಮನೆ ಆಸ್ತಿ, ಸರ್ಕಾರದ ಆಸ್ತಿ ಅಲ್ಲ. ಆ ಜಾಗ ನಮ್ಗೆ ಕೊಡಿ ಅಂತ ನಾವು ಕೇಳ್ಕೊಂಡು ಪ್ರತಿಭಟನೆ ಮಾಡ್ತಾ ಇದೀವಿ ಸರ್. ಇವತ್ತು ಅವ್ರು ಸಹಕಾರ ಕೊಟ್ಟಿಲ್ಲ ಅಂದ್ರೆ ನಾವು 20ನೇ ತಾರೀಕು ನಮ್ಮ ಜಾಗದಲ್ಲಿ ಹೋಗಿ ನಾವು ಮನೆ ಕಟ್ತೀವಿ. ಅವಾಗ ಏನಾದ್ರು ಅವ್ರು ನಮ್ಮ ವಿರುದ್ಧ ಬಂದು ಮಾತಾಡಕ್ಕೆ ಬಂದ್ರೆ ತೊಂದರೆ ಕೊಟ್ಟೆ ಇಡೀ ಇರೋಂಥವ್ರು 600 ಮನೆಯವರು ಸೇರಿ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಪಾನ್ ಕಾರ್ಡ್, ಇದು ವೋಟರ್ ಐಡಿ ನಮ್ಗೆ ಅವಶ್ಯಕತೆ ಇಲ್ಲ. ಮನೆಯಲ್ಲಿರೋ ಜಾಗದ ಅರ್ಧ ಸಿಕ್ಕೊಂಡು ನಾವು ಇರ್ಬೇಕಾಗಿಲ್ಲ. ತಗೊಂಡೋಗಿ ಬೆಂಗಳೂರು ಕಮಿಷನರ್ಗೆ ಇಲ್ಲ ತಹಸೀಲ್ದಾರ್ಗೆ ಸರೆಂಡರ್ ಮಾಡ್ತೀವಿ. ವಕೀಲರು ಹೈಕೋರ್ಟ್ ಆಫ್ ಕರ್ನಾಟಕ ಏನಂದ್ರೆ ಇದೇ ತರ ಸ್ಟಂಬಡಲ್ಲಿ ಸಾಕಷ್ಟು ಕಡೆ ಹಗರಣಗಳಾಗಿದೆ. ಅದರಲ್ಲೂ ಈ ಲಕ್ಷ್ಮೀದೇವಿ ನಗರದಲ್ಲಿ ತುಂಬಾ ಹೇಳ್ಕೊಳ್ಳೋದು ಅಷ್ಟು ಮಟ್ಟಕ್ಕೆ ಆಗ್ಬಿಟ್ಟಿದೆ. ಏನು ಎಲ್ಲ ಇರುವಂತ ಅಧಿಕಾರಿಗಳು ಮತ್ತೆ ಅಲ್ಲಿ ಬಂದಂತ ಶಾಮೀಲ್ ಆಗುವಂತವ್ರು ಬರೋರು ಎಷ್ಟ್ ಬೇಕಷ್ಟು ಆಸ್ತಿನ ಹೆಂಗ್ ಬೇಕು ಆ ರೀತಿ ಕಬಳಿಸಿಗೆ ರೆಡಿ ಮಾಡ್ಕೊಂಡು, ಪಾಪ ಅವ್ರ ವಿದ್ಯಾಭ್ಯಾಸ ಇಲ್ಲ, ಪಾಪ ಎಲ್ಲ ಬಡವರಿದ್ದಾರೆ, ತುಂಬಾ ಬ್ಯಾಕ್ವರ್ಡ್ಸ್ ಇದ್ದಾರೆ, ಏನ್ ಮಾಡಕ್ಕಾಗಲ್ಲ ಅನ್ಬಿಟ್ಟು ಅವ್ರನ್ನ ಒಂದು ದುರುಪಯೋಗ ಮಾಡ್ಕೋಬೇಕು ಅನ್ಬಿಟ್ಟು 1 ವರ್ಷ ತಗೊಂಡು ನೀವು ಸ್ವಲ್ಪ ಖಾಲಿ ಮಾಡಿ ಅಂತ ಹೇಳಿ ನಾವು ಮನೆ ಕಟ್ಸ್ಕೊಡ್ತೀವಿ ಅಂತ ಅವ್ರಿಗೆ ಭರವಸೆ ಮತ್ತು ಆಶ್ವಾಸನೆ ಕೊಟ್ಬಿಟ್ಟು ಈಗೇನ್ ಏನು ಮಾಡ್ದೇನೆ ಹಂಗೆ ಇದ್ಬಿಟ್ಟು ಅವ್ರಿಗೆ ನೀವು ದುಡ್ಡು ಕಟ್ಬೇಕು ಇಂಥವೆಲ್ಲ ಹೇಳ್ತಾರ, ಯಾರಿಗಾರು ಹೇಳ್ತಾರ? ಇವೆಲ್ಲ ಕಾನೂನು ಇದೆಯಾ? ಇಲ್ಲಿ ತಂದು ತೋರಿಸ್ಲಿ ಅವರು ಇಷ್ಟು ದುಡ್ಡು ಕಟ್ಬೇಕು, ನೀವು ಇಷ್ಟು ದುಡ್ಡು ಆಗಿರೋದು ಯಾವಾಗ 1995 ಆಗಿರುವಂತ ಇನ್ಸಿಡೆಂಟು. ಇದರಲ್ಲಿ ಯಾವುದೇ ತರ ಲೆಕ್ಕಾಚಾರ ಮನೆ ಕಟ್ಟಿ ಅವೇ ಉಳ್ಳಬೇಕಾಯ್ತು, ಇರೋ ವಸ್ತು ಕಟ್ಕೋಬೇಕಾಯ್ತು. ಆ ಮಟ್ಟದಲ್ಲಿ ಒಂದ್ಸರಿ ಹಕ್ಕುಪತ್ರ ಕೊಟ್ರೆ ನಮ್ಗೆ 20 ವರ್ಷದ ಮೇಲೆ ನಾವು ಯಾವಾಗ ಪರಬಾರೆ ಮಾಡ್ಕೋಬಹುದು ರೈಟ್ಸ್ ಇರ್ತದೆ. ಅಂತದ್ರಲ್ಲಿ ಅಲ್ಲಿನ ಜಾಗನ ಬಂದು ಇವರಿಗೆ ಪುಷ್ಟಾಯಿಸಿ ಏನಾರು ಖಾಲಿ ಮಾಡಿಸ್ಬಿಟ್ಟು ಇದನ್ನು ಯಾರಿಗಾರ ಕೊಟ್ಬಿಡಲ್ಲ, ಮಾಡ್ಕೊಬಿಡ ಅನ್ನೋ ಉದ್ದೇಶ ಇಟ್ಕೊಂಡು ನೀವು ಮನೆ ಖಾಲಿ ಮಾಡಿ ಹೊಸ ಮನೆ ಕಟ್ಕೊಡಿ 1 ವರ್ಷದಲ್ಲಿ ಅಂತ ಹೇಳ್ಬಿಟ್ಟು ಕಡೆ ಖಾಲಿ ಮಾಡಿಸಿ ಅವ್ರು ಬೇರೆ ಕಡೆ ತೆಗೆದ್ಬಿಟ್ಟು ಈಗ ಜಾಗನ ಬೇರೆ ಉದ್ದೇಶಕ್ಕೆ ಏನೋ ಮಾಡಕ್ಕೆ ಹೊರಟವ್ರೆ. ಸ್ವಲ್ಪ ನೋಡಿದ್ರೆ ಕಾಲೇಜ್ಗಳಾಗ್ತವೆ, ಅಪಾರ್ಟ್ಮೆಂಟ್ಸ್ಗಳು ಆಗ್ತವೆ, ಎಲ್ಲೆಲ್ಲ ಯಾವ್ದಾವ ಜಿಲ್ಲೆಯಿಂದ ಬಂದು ಕೇರಳದಿಂದ ಬಂದು ಕಳಿಸ್ತವ್ರೆ, ಮತ್ತೆ ಆ ಕಡೆ ಅಪಾರ್ಟ್ಮೆಂಟ್ಗಳು ಕಟ್ತಾವ್ರೆ. ಆ ಜಾಗದಲ್ಲಿ ಬಂದು ಇಮಿಡಿಯೇಟ್ಲಿ ಏನೋ ಕಟ್ತೀವಿ ಅಂತ ರಿಜಿಸ್ಟರ್ ಆಫೀಸ್ ಕಟ್ತೀವಿ ಬರ್ತಾರೆ. ಏನು ಉದ್ದೇಶ? ಹಾಗಾದ್ರೆ ಇವರೆಲ್ಲ ತೆಗೆದ್ಬಿಟ್ಟು ಇನ್ನೆಲ್ಲ ಮಾಡೋಂತ ಎಲ್ಲಿ ಏರಿಯಾ ಅಭಿವೃದ್ಧಿ ಆಗ್ತದೋ ಅಲ್ಲಿ ಈ ತರ ಸ್ಲಮ್ ಬೋರ್ಡ್ ಇರುವಂತ ಜನನ ಹೇಗಾದ್ರೂ ಮಾಡಿ ಆ ಜಾಗನ ವ್ಯಾಲ್ಯೂ ಜಾಸ್ತಿ ಇರುತ್ತಲ್ಲ ಹೆಂಗಾರ ಮಾಡಿ ಎಕ್ವೈರ್ ಮಾಡ್ಕೋಬೇಕು. ಇವ್ರು ಇನ್ನೊಂದ್ ಕಡೆ ಮನೆ ಕೊಡ್ತೀವಿ ಅಂತ ಅವ್ರಿಗೆ ಕಳ್ಸೋದು ಈ ತರ ಆಗ್ಬಿಟ್ಟು ಆಮೇಲೆ ಅಲ್ಲಿ ಏನಾಗಿದೆ ಪಾಪ ಬಡ ಜನ ಕೆಲವು ಒಪ್ಕೊಂಡ್ಬಿಡ್ತಾರೆ, ಏನು ಅಷ್ಟು ಕೊಟ್ಬಿಡ ಅಂತ ಈ ತರ ಎಲ್ಲ ಇರ್ತದೆ. ಹೀಗಾಗಿ ಈ ತರ ಯಾವುದೇ ಸ್ಲಮ್ ಬೋರ್ಡ್ ಅಧಿಕಾರಿಗಳಾಗ್ಬೋದು, ಅವ್ರ ಮೇಲ್ವರ್ಗದ ಏನ್ ಮಿನಿಸ್ಟರ್ ಇರ್ಬೋದು ಅಥವಾ ಏನು ಕಮಿಷನರ್ಸ್ಗಳು ಇರ್ಬೋದು, ಅವರೆಲ್ಲರಿಗೂ ನಾವು ಒಂದು ತಿಳಿ ಹೇಳಿದಾನಂದ್ರೆ ಇದ್ರ ಯಾರಿಗೂ ಅನ್ಯಾಯ ಮಾಡಕ್ ಹೋಗ್ಬೇಡಿ, ದಯವಿಟ್ಟು ಬಡವ್ರನ್ನ ಬದುಕೋಗ್ಬಿಡಿ, ಅವ್ರು ಉಸಿರಾಡ್ಲಿ. ಅದಕ್ಕೆ ನಿಮ್ ಎದುರುಗಡೆ ಶ್ರೀಮಂತಗಳೇ ಇರ್ಬೇಕಾ? ನಿಮ್ ಸ್ಲಮ್ ಬೋರ್ಡ್ ಜನ ದುಡ್ಡು ಕೊಡೋರೇ ಬರ್ಬೇಕಾ? ನಿಮ್ ಸ್ಲಮ್ ಬೋರ್ಡ್ ಜನ ಕೋಟ್ಯಾಧಿಪತಿಗಳೇ ಬರ್ಬೇಕಾ? ಆ ತರ ಮಾಡ್ಕೋಗ್ಬಿಡಿ. ದಯವಿಟ್ಟು ಅವ್ರಿಗೆ ಅಲ್ಲಿ ಏನ್ ಮತ್ತೆ ಮನೆ ಐತೆ ಅಲ್ಲಿ ಅವ್ರನ್ನ ಮನೆ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ನೀವು ಅವಕಾಶ ಕೊಡ್ಬೇಕು. ಅಕಸ್ಮಾತ್ ಅವಕಾಶ ಏನಾದ್ರು ಕೊಟ್ಟಿಲ್ಲ ಅಂದ್ರೆ ಇದು ರಾಜ್ಯದಂತ ಅಲ್ಲ ಇಡೀ ದೇಶದಿಂದ ಮುಟ್ಟುವಂತ ಪ್ರಯತ್ನ ಮಾಡಿಸ್ಕೆ ಇಷ್ಟು ಚೆನ್ನಾಗಿ ಇಷ್ಟು ಏನು 630 ಮನೆ ಇದ್ದಾರೆ, ಅವ್ರಿಗೂ ಮತ್ತೆ 630 ಜನ ಸಪೋರ್ಟ್ ಮಾಡೋರು ಬರ್ತಾರೆ, ಅವ್ರ ಮಕ್ಳವ್ರೆ, ಅವ್ರ ಸಂಬಂಧಿಕರು, ಬಂಧು ಬಳಗೆಲ್ಲ ಬರ್ತಾರೆ, ಮತ್ತೆ ಜಾತಿ ಜನಾಂಗ ಬರ್ತಾರೆ, ಎಲ್ಲ ಬರ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟ ಮಾಡಿ ವಿಧಾನಸಭಾ ಆಗ್ಬೋದು, ಸ್ಲಮ್ ಬೋರ್ಡ್ ಆಗ್ಬೋದು, ಮುತ್ತಿಗೆ ಹಾಕಿ ಏನ್ ಮುಂದೆ ಏನ್ ಮಾಡಕ್ಕೆ ಆ ಕಾರ್ಯಕ್ರಮ ಮಾಡಕ್ಕೆ ರೆಡಿ ಇದ್ದಾರೆ.